ಮಲೆನಾಡಿನ ಭಾಗದಲ್ಲಿ ಎಲ್ಲ ಅಫಿಷಿಯಲ್ ಆಗಿ ತುಂಬಾ ಸಬ್ಸಿಡೆಂಟ್ ಆಗಿ ಬದುಕ್ತಾ ಇರೋ ಉದ್ದೇಶ ಕಾಫಿ, ಮೆಣಸು, ಏಲಕ್ಕಿ, ಚಕ್ಕೆ, ಜಾಕಾಯಿ ಮಲೆನಾಡು ಬೆಲ್ಟ್ ಅಲ್ಲ. ಬಟ್ ಮಲೆನಾಡು ಬೆಲ್ಟ್ ನಮ್ಮಲ್ಲಿ ಕ್ರಿಯೇಟಿವ್ ಮಾಡಿ ಇಲ್ಲಿನ ತನಕ ಒಂದು ತೋಟ ನೋಡಿದ್ರೆ ಇಲ್ಲಿಗೆ ಬಂದ್ರೆ ಒಂದು ಬೇರೆ ತರ ಆರ್ಗ್ಯಾನಿಕ್ ಫಾರ್ಮ್ ಅನ್ನೋ ರೀತಿ ಒಳಗಡೆ ಅಂದ್ರೆ ನಾರಾಯಣ ರೆಡ್ಡಿ ಅವರು ಆರ್ಗ್ಯಾನಿಕ್ ಫಾರ್ಮ್ ಅನ್ನ ರಾಸಾಯನಿಕಕ್ಕೆ ಮಾತೇ ಬರಬಾರ್ದು. ಒಂದು ಮಸನೊಬ್ಬ ಪೂಕ ಹೋಗೋದು ಒಂದು ಹುಲ್ಲಿನ ಕ್ರಾಂತಿ ಅಂತ ಒಂದು ಬುಕ್ ಮಾಡಿದ್ದಾರೆ ಸರ್. ಅದೊಂದು ರೀಡ್ ಮಾಡಿದವ್ರಿಗೆ ಪ್ರತಿ ಫಾರ್ಮರ್ಗೂ ಅದ್ರ ಗೊತ್ತಾಗುತ್ತೆ. ಗಿಡದಿಂದ ಗಿಡಕ್ಕೆ ನೀವು ಏನು ಡಿಪೆಂಡ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ಸರ್. ಅರೇಕ ಹೊಲ್ಟ್ರೆ ಈಗ ನನ್ನಲ್ಲಿ ಏನು ಮಾಡಿದ್ದೀನಿ, ಹರೇಕ ಮಾಡಿದ್ದೀನಿ, ಅಗರ್ ಮಾಡಿದ್ದೀನಿ, ಜಾಯ್ಕಾಯಿ ಮಾಡಿದ್ದೀನಿ, ಪೆಪ್ಪರ್ ಮಾಡಿದ್ದೀನಿ, ಏಲಕ್ಕಿ ಇನ್ಕ್ಲೂಡಿಂಗ್ ಇನ್ನೊಂದು ಫಾರ್ಮ್ಗೆ ಏಲಕ್ಕಿ ಮಾಡಿಸಿದ್ದೀನಿ. ಬಟ್ ಇಲ್ಲೇನಾಗೈತೆ ಅಂದರೆ ನಾವು ಮೇಯ್ನು ಫಾರ್ಮರ್ ಆದವರು ತಿಳ್ಕೊಬೇಕಾರೋ ವಿಚಾರ ಒಂದು ಮಸನೊಬ್ಬ ಪೂಕ ಹೋಗೋದು ಒಂದು ಹುಲ್ಲಿನ ಕ್ರಾಂತಿ ಅಂತ ಒಂದು ಬುಕ್ಕು ಮಾಡಿದ್ದಾರೆ ಸರ್. ಒಂದು 8 ಅಧ್ಯಾಯ ಪರಿವಿಡಿದ ಒಂದು ಬುಕ್ ಮಾಡಿದ್ದಾರೆ. ಅದೊಂದು ರೀಡ್ ಮಾಡಿದವ್ರಿಗೆ ಪ್ರತಿ ಫಾರ್ಮರ್ಗೂ ಅದ್ರ ಗೊತ್ತಾಗುತ್ತೆ ಸರ್. ಇಲ್ಲಿ ಫಾರ್ಮರ್ ತಿಳ್ಕೊಬೇಕಾದ ಒಂದು ವಿಚಾರ 2 ಸೆಕ್ಷನ್ ಐತೆ. ಡ್ರೈಲ್ಯಾಂಡ್ ಬೆಳೆ, ಮಲೆನಾಡು ಬೆಳೆ. ಮಲೆನಾಡಿನ ಬೆಳೆಗೆ ಮಲೆನಾಡನ್ನೇ ಪೂರಕ ಮಾಡ್ಕೊಂಡು ಹೋಗಬೇಕು. ಅದ್ರ ಬೇರು ಅದಕ್ಕೆ ಡಿಸ್ಟರ್ಬೆನ್ಸ್ ಮಾಡಲ್ಲ. ಡ್ರೈಲ್ಯಾಂಡ್ ಬೆಳೆಗೆ ಯಾವುದೇ ಕಾರಣಕ್ಕೂ ಹರೇಕದೊಳಗೆ ಮಾವು ಕಟ್ಟಬಾರ್ದು, ತೆಂಗೊಳಗೆ ಮಾವು ಕಟ್ಟಬಾರ್ದು. ಯಾಕೆಂದರೆ ಮಾವು ನಮ್ಮ ರಾಮನಗರ ಬೆಲ್ಟ್ ಬೆಳೆ ಅಂದರೆ ನೀರು ಬೇಡ, ಚಿಂತಾಮಣಿ ಬೆಲ್ಟ್ ಬೆಳೆ. ಬಟ್ ಮಲೆನಾಡಿನ ಬೆಳೆ ಹರೇಕ, ತೆಂಗು ಇವೆಲ್ಲ ಅರೆ ಮಲೆನಾಡಿನ ಬೆಳೆ. ಮಲೆನಾಡಿನ ಬೆಳೆ ಅಂತೂ ಅಡಿಕೆ. ಅದಕ್ಕೆ ಹೋಗಿ ಜಾಕಾಯಿ ಕಟ್ಬೋದು, ಪೂರಕವಾಗಿರ್ತದೆ. ಏಲಕ್ಕಿ ಮಾಡಿದ್ರೆ ಪೂರಕವಾಗಿರ್ತದೆ, ಪೆಪ್ಪರ್ ಮಾಡಿದ್ರೆ ಪೂರಕವಾಗಿರ್ತದೆ. ಒಂದಕ್ಕೊಂದು ಬೇರು ಡಿಸ್ಟರ್ಬೆನ್ಸ್ ಮಾಡಲ್ಲ. ಅದರದ್ದೇ ಆದ ಫಲವತ್ತತೆ ಅದು ತಗೊಳುತ್ತೆ. ಅಷ್ಟೇ ಪರ್ಸೆಂಟೇಜ್ ಗೊಬ್ಬರ ಕೊಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಗಿಡದಿಂದ ಗಿಡಕ್ಕೆ 4.5 ಅಡಿ ಅಂತರ ಸಿಗುತ್ತೆ. ಗಿಡದಿಂದ ಗಿಡಕ್ಕೆ ನಾನು 9 ಬೈ ಅಡಿಕೆ ಕೊಟ್ಟರೆ 22 ಬೈ 22ಕ್ಕೆ ಜಾಕಾಯಿ ಕೊಟ್ಟಿದ್ದೀನಿ. ಈಗ ಪಾಳೆಕಾರ ಅವ್ರ ಮೆಥಡಲ್ಲಿ ಹೋದಾಗ ಏನಾಗುತ್ತೆ, ಅವರು 3.5 ಅಡಿ ಅಂತರಕ್ಕೆ ಏನು ಬೇಕಾದ್ರೂ ತೊಗೊಂಡೋಗಿ ಅಂತ ಹೇಳ್ತಾರೆ. ಗ್ಲಿಸೀರಿಯಾ, ನುಗ್ಗೆ, ಪಂಚತರಂಗಿಣಿ ಫಾರ್ಮ್ ಅಂತ ಮಾಡ್ತೀರಿ. ಪಂಚತರಂಗಿಣಿ ಒಳಗಡೆ 5 ವೆರೈಟಿಗಳ ಫ್ರೂಟ್ಸಿಂಗ್ ಮಾಡ್ಕೊಂಡು ಹೋಗೋದು ಅಂತ. ಅದರೊಳಗಡೆ ಏನಂದರೆ ರೈಬೋಸಿಯಂ ಗಂಟು ಬೇರುಗಳಲ್ಲಿ ನೈಟ್ರೋಜನ್ ಫಿಕ್ಸಿನ್ಸ್ನ ಲಾಕ್ ಮಾಡಿ ಇಟ್ಕೊಳ್ಳುತ್ತೆ. ಇದೇ ಮೇನ್ ರೀಸನ್. ಈ ಥರ ಮಾಡಿದಾಗ ಮತ್ತೆ ಆ ಸೊಪ್ಪನ್ನ ಕಟಿಂಗ್ಸ್ ಮಾಡಿ ಭೂಮಿಗೆ ಸೇರಿಸುತ್ತೆ, ಮತ್ತು ಫಲವತ್ತತೆ ರೈಸ್ ಆಗುತ್ತೆ. ಇದನ್ನೊಬ್ಬ ಫಾರ್ಮರ್ ತಿಳ್ಕೊಂಬಿಟ್ರೆ ಅವನು ಹೊರಗಡೆಯಿಂದ ಗೊಬ್ಬರ ಪರ್ಚೇಸ್ ಮಾಡೋಕ್ಕೆ ಸೀನೇ ಇರೋಲ್ಲ. ಆ ರೀತಿ ಮಾಡಿಕೊಂಡು 3.5 ಅಥವಾ 4 ಅಡಿ ಅಂತರಕ್ಕೆ ಗಿಡ ಕೊಟ್ಟಿದ್ದೀವಿ ಸರ್. ಪೆಪ್ಪರ್ನಾದರೆ 1.5 ಅಡಿ ಅಂತರಕ್ಕೆ ಕೊಟ್ಟು ಸ್ಲ್ಯಾಂಟಾಗಿ 60 ಡಿಗ್ರಿ ಮಲಗಿಸಿ ಗಿಡ ನೆಟ್ಟಿದ್ದೀವಿ ಸರ್. ಜಾಕಾಯಿ ಟು ಜಾಕಾಯಿಗೆ 22 ಅಡಿ ಕೊಟ್ಟಿದ್ದೀವಿ ಸರ್. ಅಗರ್ ಟು ಅಗರ್ಗೆ 9 ಅಡಿ ಅಂತರ ಕೊಟ್ಟಿದ್ದೀವಿ ಸರ್. ನಾನು ಒಂದು 7 ಇಯರ್ಸ್ ಆಯಿತು ಸರ್ ನರ್ಸರಿ ಸ್ಟಾರ್ಟ್ ಮಾಡಿ. ನರ್ಸರಿಗೆ ಹೋಗೋದಕ್ಕಿಂತ ಮುಂಚೆ ನಾನು ಮಾಮೂಲಿನೇ ಇದ್ದೆ ಸರ್. ಈ ಫೀಲ್ಡೇನು ನನಗೆ ಗೊತ್ತೇ ಇಲ್ಲ. ಕಸಿಗಳ ಬಗ್ಗೆ ಐಡಿಯಾ ಇರಲಿಲ್ಲ. ಯಾವುದಕ್ಕೆ ಯಾವ್ದು ಕಸಿ ಕಟ್ತಾರೆ ಅಂತ ಫಸ್ಟೇ ಗೊತ್ತಿಲ್ಲ. ಬಟ್ ನರ್ಸರಿಗೆ ಹೋಗಿದ್ದೆ ಬೇರೆ ಉದ್ದೇಶ ಸರ್. ನಾನು ಈ ಥರ ಪ್ಲ್ಯಾನ್ ಮಾಡಿ ತೋಟ ಮಾಡೋಕ್ಕೆ ಹೊರಟಾಗ ಸುಮಾರು ನರ್ಸರಿಗಳಿಗೆ ಹೋಗಿ ಬಂದೆ. ಅಲ್ಲಿ ಪ್ಲ್ಯಾಂಟ್ ಪ್ರೈಸ್ ದುಬಾರಿ ಒಂದು, ನಾವು ಕೇಳೋದೇ ಒಂದಾದರೆ ಕೊಡೋದೇ ಒಂದು. ಈಗ ನಾವು ಸಿಂಪಲ್ಲಾಗಿ ಕೇಳಿದ್ರೆ ಒಂದು ವಾಟರ್ ಆ್ಯಪಲ್ ಕೊಡಿ ಅಂತ ಕೇಳಿದ್ರೆ ವಾಟರ್ ಆ್ಯಪಲಲ್ಲಿ ಸ್ವೀಟ್ ಯಾವುದು, ಸಪ್ಪೆ ಯಾವುದು ಹೇಳಿ ಕೊಡಬೇಕು. ಈಗ ಎಲ್ಲದಕ್ಕೂ ಪ್ರೈಸ್ ತಾಂತೀರ ಸರ್. ಅದಕ್ಕೂ ಪ್ರೈಸ್ ತಾಂತಾನೆ, ಇದಕ್ಕೂ ಪ್ರೈಸ್ ತಾಂತಾರೆ. ಬಟ್ ಇಲ್ಲಿ ಏನಾಗೈತೆ ಅಂದರೆ ವಾಟರ್ ಆ್ಯಪಲ್ ಕೇಳಿದ್ರೆ ಯಾವ ವಾಟರ್ ಆ್ಯಪಲ್ ಅಂದರೆ ಆ ವಾಟರ್ ಆ್ಯಪಲ್ಲೇ ಕೊಡ್ತಾರೆ. ಹನಿಚಾಂಬ ಕೇಳಿದ್ರೆ ಹನಿಚಾಂಬ ಸಿಗೋಲ್ಲ, ನಾರ್ಮಲ್ ಇರುತ್ತೆ ಸರ್, ಇದು ಹನಿಚಾಂಬ ಅಂತೇಳಿ ಕೊಡ್ತಾರೆ. ಈ ಮಿಸ್ಗೈಡ್. ಮೂಸಂಬಿ ಕೇಳಿದ್ರೆ ಮಾಲ್ಟಾ ಬರಿವನ್ ಬೇಕಾ, ರಂಗಪುರಿ ಬೇಕಾ, ವಿಯೆಟ್ನಾಮ್ ಮಾಲ್ಟಾ ಬೇಕಾ, ಈ ರೀತಿ ವೆರೈಟೀಸ್ ಅವ್ರಿಗೇನೋ ಕನ್ಸಿಡರ್ ಏನು ಕೇಳ್ತಾವನೆ. ಮೂಸಂಬಿ ಕೇಳ್ದ, ಅದು ನಮ್ಮಲ್ಲಿ ಬರುತ್ತಾ ಬಿಡುತ್ತಾ ಸೆಕೆಂಡ್ರಿ. ಆಮೇಲೆ ಕೆಲವ್ರು ಬಂದು ನಮ್ಮನ್ನೇನಂತಾರೆ ಮ್ಯಾಂಗೋಸ್ಟಿನ್ ಬೇಕಾ ಅಂತ ಕೊಡಿ ಅಂತ ಕೇಳ್ತಾರೆ. ಮ್ಯಾಂಗೋಸ್ಟಿನ್ನು ಯಾವ ನೆರಳಲ್ಲಿ ಬೆಳೆಯೋಕ್ಕಂತ ಹೇಳಿ, ಅದ್ರಾಗೂ ಕರಾವಳಿ ಪ್ರದೇಶ ಸೆಮಿಶೇಡಲ್ ಬೆಳೆಯಂಥ ಬೆಳೆ. ರಾಂಬೂಟನು ಆಲ್ಮೋಸ್ಟ್ ಸೆಮಿಶೇಡ್ ಬೆಳೆ. ಇದನ್ನು ಅವನಿಗೆ ಕೇಳಿ ಕೊಡಬೇಕು. ಚಿತ್ರದುರ್ಗ ಭಾಗದ ರೈತ ಬಂದು ನನಗೆ ಮ್ಯಾಂಗೋಸ್ಟಿನ್ ಕೊಡಿ ಅಂದರೆ, ಕೋಲಾರದ ರೈತ ಬಂದು ನನಗೆ ಜಾಕಾಯಿ ಕೊಡಿ ಅಂದರೆ, ಇದನ್ನು ಕೊಟ್ಟರೆ ನರ್ಸರಿ ನಡೆಸ್ತಾ ಇರೋ ಮುಟ್ಟಾಳ ಆಯ್ತಾನೆ ಸರ್. ಇದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾಕೆಂದರೆ ಒಂದು ಪ್ರಾಡಕ್ಟ್ ನೀನು ಆಚೆ ಕೊಡ್ತಾ ಇದೆಯಾ ಸೊಸಿ ಅಂದರೆ ನೀನು ದುಡ್ಡಲ್ಲ ಮೇಯ್ನ್ ಸಾರ್ಥಕತೆ. ನೀನು ಕೊಟ್ಟಿರೋ ಸೊಸಿ ಒಳ್ಳೆ ಎಲ್ಲ ಹಾಕ್ಸ್ತಾವ್ರೆ ಏನು, ಇದು ನೆರಳಿನ ಗಿಡನ ಬಿಸಿಲು ಗಿಡನ ಕನ್ಸಿಡರ್ ಮಾಡಿ ಅವ್ನಿಗೆ ಕೊಡ್ಬೇಕು ಸರ್. ಈ ಪ್ರಾಬ್ಲಮ್ ನನಗಾಗಿದ್ದಕ್ಕೆ ನಾನು ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು ಅಂತ ಹೇಳಿ ನಾನು ಈ ಫಾರ್ಮ್ ಸ್ಟಾರ್ಟ್ ಮಾಡಿದೆ. ನಾನು ಇಟ್ಕೊಂಡು ಮಾಡಿದ್ದು 4 ಕ್ರೇಟಲ್ಲಿ ಸ್ಟಾರ್ಟ್ ಮಾಡಿದೆ ಸರ್. ಕೇವಲ 4 ಕ್ರೇಟು. 4 ಕ್ರೇಟಿಂದ ಇವತ್ತು ಸುಮಾರು ಎಷ್ಟು ಜಾಸ್ತಿ ಇದೆ ಸರ್, ತುಂಬ ಜಾಸ್ತಿ ಇದೆ. ಒಂದು 3-4 ಲಾರಿ ಲೋಡಷ್ಟು ಸೊಸೆಗಳಿದೆ. ತುಂಬ ಚೆನ್ನಾಗೂ ಸೇಲ್ ಆಗ್ತಿದೆ ಸರ್. ಆ ಉದ್ದೇಶಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಈಗ ಹಂಗೆ ನಾವು ಹೇಳೋದಾದರೆ ಈಗ ಅಡಿಕೆ ಕೊಯ್ಲಿಗೆ ಗೊನೆ ಕೂಡಲು ಬಂತು, ಅದು ಪರ್ಚೇಸಿಂಗ್ ಮಾಡಿದ್ದೀವಿ. ಆಳುಗಳ ಮೇಲೆ ಡಿಪೆಂಡ್ ಆಗ್ದಂಗೆ ಲೇಬರ್ಗಳು ಕಟಿಂಗ್ಸ್ ಮಾಡೋಕ್ಕೋಸ್ಕರ ಮಿಷಿನ್ ತರಿಸಿಟ್ಕೊಂಡಿದ್ದೀವಿ. ಕಾಯಿ ಸುಲಿಗೆಗೆ ಚಿಕ್ಕ ಗುಣಿಗಳು ಮಾಡೋಕ್ಕೆ ಚಿಕ್ಕದೇ ಆದ ಪವರ್ ಟಿಲ್ಲರ್ ಚಿಕ್ಕದು ಮಾಡಿಕೊಂಡಿದ್ದೀವಿ.
ಆಮೇಲೆ ಇಡೀ ತೋಟ ಬ್ರಷ್ ಕಟಿಂಗ್ ಮಾಡೋಕ್ಕೆ ಹ್ಯಾಂಡ್ ಮೊಟೆಡು ಮತ್ತು ಟ್ರಾಲಿ ಮೊಟೆಡು ಬ್ರಷ್ ಕಟಿಂಗ್ ಇಟ್ಕೊಂಡಿದ್ದೀವಿ. ಗೋಕೃಪಾಮೃತ, ಪಂಚಗವ್ಯಗಳು ಮತ್ತು ಜೀವಾಮೃತ ಈ ಥರಗಳೆಲ್ಲ ತೋಟಕ್ಕೆ ಹಾಕೋಕ್ಕೆ, ವಾಟ್ರದಿಂದ ಕಲೆಕ್ಷನ್ ಮಾಡೋಕ್ಕೆ ಎಲ್ಲ ಮಾಡಿಬಿಟ್ಟು ಮೋಟ್ರ್ ಕಲೆಕ್ಷನ್ ಮಾಡಿಕೊಂಡು ನೀರು ಹೋಗಂಗೆ ಮಾಡ್ಕೊಂಡಿದ್ದೀವಿ. ಸುಮಾರು ಈ ರೀತಿ ಎಲ್ಲ ವಿಶೇಷವಾದ ಎಷ್ಟೆಷ್ಟು ಪ್ರಯತ್ನ ಮಾಡ್ಬೋದು ಅಷ್ಟು ಮಾಡ್ಕೊಂಡಿದ್ದೀವಿ. ಸ್ಟೆಂಬರನ್ ಬರುತ್ತೆ ಬೆಳೆಗಳಲ್ಲಿ, ಮೇಯ್ನು ನಮ್ಮಲ್ಲಿ ಬರೋದು ಸ್ಟೆಂಬರನ್ ಮತ್ತು ಮಿಡತೆ ಕಾಟ ಇರುತ್ತೆ. ಬಂದರೆ ಕೊಳೆ ರೋಗ ಬರುತ್ತೆ. ಇನ್ನು ಇವಕ್ಕೆಲ್ಲ ನಾವು ಆರ್ಗ್ಯಾನಿಕಲ್ಗೆ ನೀಮ್ ಆಯಿಲ್ ಹಾಕ್ಕೊತೀವಿ. ಬೇವಿನ ಹಿಂಡಿನಂತೂ ಖಂಡಿತವಾಗಿ ಯೂಸ್ ಮಾಡ್ತಾ ಇರ್ತೀವಿ ಸರ್. ಸಬ್ಸಿಡಿ ಇನ್ಸೂರೆನ್ಸ್ ಅಂದರೆ ಕೆಲವು ಮಿಷನ್ಗಳ ವ್ಯಾಲ್ಯೂ ಆ ರೇಟ್ಗಿನ್ನ ಜಾಸ್ತಿ ಮಾಡಿರೋದ್ರಿಂದ ಕೆಲವು ಸಬ್ಸಿಡಿ ಪರ್ಚೇಸ್ ಮಾಡಿದ್ದೀವಿ ಸರ್, ಕೆಲವಂತೂ ಪೂರ ಕ್ಯಾಶ್ ಕೊಟ್ಟೆ ಕೊಂಡ್ಕೊಂಬಿಟ್ಟಿದ್ದೀವಿ ಸರ್. ನನ್ನ ಸಿಂಪಲ್ಲಾಗಿ ಹೇಳಿದ್ರೆ ಅರಿಶಿನ ಮೊದಲಿಗೆ ಮಾಡ್ದು ನಾವು ಅರಿಶಿನ ಬೆಳಿತೀವಿ. ಅರಿಶಿನ ಮೇಯ್ನ್ ಕ್ರಾಪ್ನ ನಾವು ಬೆಳೀತಿದ್ದಂಗೆ ಇಲ್ಲೇ ಬಂದು ಪರ್ಚೇಸಿಂಗ್ ಮಾಡ್ತಾರೆ ಸರ್. ಆರ್ಗ್ಯಾನಿಕ್ ಇರೋದ್ರಿಂದ ಪ್ಯೂರ್ಲಿ ಇಲ್ಲೇ ಬಂದು ಪರ್ಚೇಸಿಂಗ್ ಮಾಡ್ತಾರೆ. ನಾವು ಹುಡಿಕೊಂಡು ಅಲ್ಲಿನ ತನಕ ಹೋಗೋ ಅವಶ್ಯಕತೆ. ಇನ್ನು ಅದು ಬೇಕು ಅಂದರೆ ಆರ್ಗ್ಯಾನಿಕ್ ಫಾರ್ಮ್ಗಳು, ಸಹಜ ಆರ್ಗ್ಯಾನಿಕ್ಕು, ಸಮೃದ್ಧಿ, ಇನ್ನು ರಿಲಯನ್ಸು ಈ ಥರದವು ಸುಮಾರು ಇದ್ದಾವೆ ಸರ್. ನಾವೇನೇ ತಗೊಂಡೋದ್ರೂ ಡೈರೆಕ್ಟ್ ಇದೆ. ಇನ್ನು ಅಡಿಕೆ ಹೋದರೆ APMCಗಳಿಗೆ ಹಾಕಿದ್ರೆ ಡೈರೆಕ್ಟ್ ಸೇಲಿಂಗ್ ಇದೆ ಸರ್. ಆ ರೀತಿ ಮಾರ್ಕೆಟಿಂಗ್ ನಾವೇ ಕ್ರಿಯೇಟಿವ್ ಮಾಡೀವಿ ಸರ್. ಈ ಹಸು ಮಲೆನಾಡು ಗಿಡ್ಡ. ಬಟ್ ನೀವು ಕ್ವಶನ್ ಮಾಡೋದು ಏನಪ್ಪ ಇಷ್ಟ ಇದೆಯಾ ಮಲೆನಾಡು ಗಿಡ್ಡ, ಮಲೆನಾಡಲ್ಲಿ ನೋಡಿದ್ರೆ ತುಂಬ ಚಿಕ್ಕ ಇರ್ತವೆ ಅಂತ. ಸರ್ ಇದರೊಳಗಡೆ ಒಂದು 4-5 ವೆರೈಟಿ ಇದೆ ಸರ್. ಇದು ಸ್ವರ್ಣ ಕಪಿಲ ಅಂತ ತಳಿ ಹೆಸರು. ಇದು ನಮಗೆ 1 ಲೀಟ್ರು ಹಾಲು ಕೊಡುತ್ತೆ. ಮತ್ತು ಇದ್ರ ಸಗಣಿ ನಮಗೆ ಜೀವಾಮೃತ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಮಗೆ ಮೇಯ್ನು ಜೀವಾಮೃತಕ್ಕೆ ಬೇಕಾಗಿರ್ತಕ್ಕಂಥ ಮಜ್ಜಿಗೆ ಮತ್ತು ಗೋಕೃಪಾಮೃತಕ್ಕಂತೂ ಮಜ್ಜಿಗೆ, ಪ್ಯೂರ್ಲಿ ಮಜ್ಜಿಗೆ ಬೇಕು. ಅದಕ್ಕೆ ನಮ್ಮ ನಾಟಿ ಹಸುವಿನ ಉದ್ದೇಶ ಇಟ್ಕೊಂಡು ಒಂದು ಮಲೆನಾಡು ಗಿಡ್ಡ ಇಟ್ಕೊಂಡಿದ್ದೀನಿ ಸರ್. ಅದರದ್ದೇ ಆದ 2 ಕರು ಇಟ್ಕೊಂಡಿದ್ದೀನಿ ನಾಟಿ. ಇನ್ನು ಜೊತೆಗೆ 2 ಎಮ್ಮೆ ಇಟ್ಕೊಂಡಿದ್ದೀನಿ, 1 ಮುರ್ರಾ ಇಟ್ಕೊಂಡಿದ್ದೀನಿ. ಮುರ್ರಾದಾಗೆ ಅದ್ರದ್ದು ಮುರಿಯಾಗಿತ್ತೆ, ಅದೊಂದು ಮಡಿಕೊಂಡಿದ್ದೀವಿ ಸರ್. ನಮ್ಮ ಮನೆಗೆ ಗೊಬ್ಬರಕ್ಕೆ ಏನು ಬೇಕೋ ನಮಗೇನು ಬೇಕೋ ಅಷ್ಟೇ ಸರ್. ಸೀಮೆ ಹಸ ಕಟ್ಟಿ ಆ ಥರ ಏನೂ ಇಟ್ಕೊಂಡಿಲ್ಲ ಸರ್. ನಮ್ಗೆ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಸಾಧ್ಯ. ಆಮೇಲೆ ಇವು 2-3 ಹಸ ಇಟ್ಕೊಂಡು 16 ತೊಟ್ಟಿ ಹೆಂಗೆ ಮೇಂಟೈನ್ ಮಾಡ್ತೀವಿ ಅಂತ ನೀವು ಕ್ವಶನ್ ಮಾಡ್ಬೋದು ಸರ್. ನಮ್ಮಲ್ಲಿ ಬಿದ್ದಿರೋ ತೆಂಗಿನ ಗಾಣ ಗರಿ ನಾವು ಒಂದೇ ಒಂದು ಪೀಸು ಹೊರಗಡೆ ಹಾಕಲ್ಲ ಸರ್. ಎಲ್ಲ ಲಾಟ್ ಮಾಡ್ತೀವಿ. ಪಲ್ವಲೈಸರ್ ಕಮ್ ಶೆಡ್ಡರ್ ಟ್ರ್ಯಾಕ್ಟ್ರ್ ಮೊಟೆಡ್ ಇಟ್ಕೊಂಡು ಅದನ್ನೆಲ್ಲ ಫಿಲ್ ಮಾಡಿಸಿ ತೊಟ್ಟಿ ತುಂಬಿಸ್ತೀನಿ. ಆ ತೊಟ್ಟಿಯಿಂದನೇ ಗೊಬ್ಬರ, ಕಸದಿಂದ ರಸ ರೆಡಿ ಮಾಡಿ ಅದನ್ನು ಸೇಲ್ ಮಾಡ್ತೀನಿ. ಅದರೊಳಗಡೆ ಗೊಬ್ಬರ ಗರಿ ಗಾಣ ಬೀಳೋದ್ರಿಂದ ಪೊಟ್ಯಾಷ್ ಅಂಶ ತುಂಬ ಜಾಸ್ತಿ ಇರುತ್ತೆ. ಅದು ಡೈರೆಕ್ಟ್ ಗಿಡಗಳಿಗೆ ಎನರ್ಜಿ ಜಾಸ್ತಿ ಆಗುತ್ತೆ. ಈ ರೀತಿ ಮಾಡಿ ವರ್ಮಿ ಕಂಪೋಸ್ಟು ಸುತ್ತ ಕೊಡ್ತೀನಿ ಸರ್. ತುಂಬ ನನಗೆ ಸಖತ್ತು ವರ್ಕೌಟ್ ಆಯಿತು. ಮನೆ ಮೇಗಳದ್ದು ಟೆರೆಸ್ ಮೇಲೆ ನೀರಿನ ಎಷ್ಟು ಬರುತ್ತೋ ಅದನ್ನೆಲ್ಲ ಮೇಯ್ನ್ ಪೈಪು, ಈ ಸೈಜಿನ ಪೈಪ್ ಹಾಕ್ಸಿ ಚೇಂಬರ್ ವಾಲ್ ಮಾಡಿಸಿ ತೊಗೊಂಬಂದು ಇಲ್ಲಿ ಬಿಟ್ಕೊಂಡೆ. ಮಳೆ ನೀರು ಬರತಕ್ಕಂಥ ನೀರೊಳಗಡೆ ಇದನ್ನು ಕೇಸಿಂಗ್ನ ಟ್ರಯಾಂಗಲ್ ಟೈಪಲ್ಲಿ ಕಟಿಂಗ್ಸ್ ಮಾಡಿಸಿ, ಜಿಗ್ಜಾಗ್ ಟೈಪಲ್ಲಿ ಕಟಿಂಗ್ಸ್ ಮಾಡಿ, ಸ್ಯಾಂಡ್ವಿಚ್ ಮೆಚ್ಚು, ಅಕ್ವಾ ಮೆಶ್ಶು ಈ ಥರ ಮಾಡಿ 40 mm, 20 mm ಮತ್ತು ಇದ್ಲು ಮೇಲ್ಗಡೆ ಮೆಶ್ಶು ಈ ಥರ ಎಲ್ಲ ಲಾಕ್ ಮಾಡಿ ವಾಟ್ರ್ ತುಂಬ ಕ್ಯೂರಿಫೈ ಆಗಂಗೆ ಫಿಲ್ಟ್ರೈಸ್ ಮಾಡ್ಕೊಂಡು ಫಿಲ್ಟ್ರೈಸ್ ಆಗಂಗೆ ಮೇಲ್ಗಡೆ ದಪ್ಪ ಜಲ್ಲಿ, ಸಣ್ಣ ಜಲ್ಲಿ ಏನು ಹಾಕಿದ್ವಿ ಅದಕ್ಕೆ ಮುಂಚೆ ಮರಳಾಟಿದ್ದು, ಮರಳು ನೀರು ಒಂಟು ಜಾಸ್ತಿ ತಗತ್ತೆ ಅಂತೇಳಿ ದಪ್ಪ ಜಲ್ಲಿ ಹಾಕ್ದು. ಆ ರೀತಿ ಹಾಕ್ಬಿಟ್ಟು ಇದನ್ನು ಬೋರಿಗೆ ಕೊಟ್ಟಿದ್ದೀವಿ ಸರ್. ಇದನ್ನು ಇಯರ್ಲಿಗೆ ಒಂದು ಸರಿ ಇದ್ರದ್ದು ಘನವಿದ್ಯುತ್ ಅಂತನೇನೋ ಕರೀತಾರೆ ಸರ್. ಅದಕ್ಕೆ pH ಚೆಕ್ ಮಾಡಿಸ್ಬೇಕು. ಇದನ್ನು ಮಾಡಿಸಿದಾಗ ಅದನ್ನು ಚೆಕ್ ಮಾಡಿಸ್ತಾ ಇದ್ದರೆ ಅದ್ರದ್ದು ಎಷ್ಟು ಕ್ವಾಲಿಟಿ ಐತೆ ಅಂತಲೂ ಸುತ್ತ ರಿಪೋರ್ಟ್ ಸಿಗ್ತಾ ಇರ್ತದೆ ಸರ್. ಇದು ಮಾಡ್ಕೊಳ್ಳೋದ್ರಿಂದ ತುಂಬ ರೈತರಿಗೆ ಬೆನಿಫಿಟ್ ಇದೆ. ನಾನು ಮೊದಲಿದು 15-14 ಪಾಯಿಂಟ್ ಹೊಡ್ತಿದ್ದಂಥ ರೈನ್ ಗನ್ ಒಳಗಡೆ 8-6-8 ಪಾಯಿಂಟಿಗೆ ಬಂದಿತ್ತು. ಇವತ್ತು 6 ಎಕರೆ ಬೇಕಾದ್ರೂ ಸಾಕ್ತೀನಿ ಇನ್ನಷ್ಟು ಸಾಮರ್ಥ್ಯ ಒಂದು ಬೋರಲ್ಲೇ ಮಾಡ್ಬೋದು ಸರ್. ಇದು ಎರೆಘಟಕ ಮಾಡ್ಕೊಂಡಿದ್ದೀವಿ ಸರ್. ಎರೆಘಟಕದಲ್ಲಿ ನಂದು ಸರ್ಟಿಫಿಕೇಟಲ್ಲಿ ಆಗಿದೆ ಸರ್ ಎರೆಘಟಕದ್ದು. ಇದಕ್ಕೆ ನಾವು ಕೆಳಗಡೆ ಲೇಯರ್ಗೆ ಕಾಯರ್ ಪಿತ್ತು ವಿತ್ತು ಮೇಲ್ಗಡೆಗೆ ಹುಲ್ಲು, ನಮ್ಮಲ್ಲಿ ಉಳಿದಿರ್ತಕ್ಕಂಥ ಸೆದ್ಯ ಮತ್ತು ಸಗಣಿ ಎಲ್ಲ ಹಾಕಿ ನಾವು ರೆಡಿ ಮಾಡ್ಕೊತೀವಿ ಸರ್. ಇದೇ ರೀತಿ ಗೊಬ್ಬರ ಇಟ್ಕೊಂಡ್ರೆ ನೋಡಿ ಸರ್, ವರ್ಮ್ಸು ತುಂಬ ಇದೆ ಸರ್. ಇಲ್ಲಿ ತುಂಬ ವರ್ಮ್ಸ್ ಇದ್ದಾವೆ ನೋಡಿ, ಎಷ್ಟು ಓಡಾಡ್ತಾ ಇದ್ದಾವೆ. ಇದೆಲ್ಲ ವರ್ಮ್ಸೇ ಸರ್. ಇದು ಐಸಿನಿಯಾ ಪೊಟೆಡಾ ನೋಡಿ, ಇಷ್ಟು ಶಾರ್ಪಾಗಿ ಆಡ್ತಾ ಇದೆ ಅಂದರೆ ಇದು ಐಸಿನಿಯಾ ಪೊಟೆಡಾ ಅಂತ. ಎರೆ ಒಳಗಡೆದಲ್ಲಿ 3 ಬ್ಯಾಚ್ ಇದೆ ಸರ್. ಯೂಡ್ರಿಲಾಸು, ಐಸಿನಿಯಾ ಪೊಟೆಡಾ, ಫೆರಿಯಾನಿಕ್ಸ್ 3 ವೆರೈಟಿ. 3 ವೆರೈಟಿನೂ ಸಬ್ಸಿಡೆಂಟಾಗಿ ಕೆಲಸ ಮಾಡಬೇಕಾದ್ರೆ ಜಾಸ್ತಿ ವರ್ಕ್ ಮಾಡೋದು ನೋಡಿ ಈ ಹುಳ ಸರ್. ಇದು ಯಾಕೆ ಈ ರೀತಿ ಆಡುತ್ತೆ ಅಂದರೆ ಇದು ಐಸಿನಿಯಾ ಪೊಟೆಟೋ ಹುಳ ಈ ರೀತಿ ಶಾರ್ಪಾಗಿ ಓಡಾಡುತ್ತೆ. ಯೂಡ್ರಿಲಾಸ್ ಅಂದರೆ ದಪ್ಪ ದೈತ್ಯ ಹುಳ. ಇನ್ನು ಫೆರಿಯಾನಿಕ್ಸ್ ಅನ್ನೋದು ಮಿಡಲ್ ಹುಳ, ಅಂದರೆ ಸಣ್ಣಕ್ಕೆ ಉದ್ದಕ್ಕಿರ್ತದಲ್ಲ ಅದು ಫೆರಿಯಾನಿಕ್ಸ್. ಬಟ್ ಐಸಿನಿಯಾ ಪೊಟೆಟೋ ಏನೈತೆ ಇದು ತುಂಬ ಶಾರ್ಪಾಗಿ ವರ್ಕ್ ಮಾಡ್ತದೆ. ಇದ್ರ ಜೊತೆಗೆ ಇನ್ನೊಂದಿದೆ ಆಫ್ರಿಕನ್ ಟಾಲ್ ಅಂತ ಒಂದು ವೆರೈಟಿ ಇದೆ ಸರ್. ಅದು ನಮ್ಮ ಭೂಮಿಗಳಲ್ಲಿ ಕಾಣ್ತೀವಿ, ಬಟ್ ತೊಟ್ಟಿಗೆ ಅದು ಸೂಟೇಬಲ್ ಇರಲ್ಲ ಸರ್. ತೊಟ್ಟಿಲೇ ಇರಲ್ಲ, ಅದು ತುಂಬ ಡೀಪಾಗಿ ಕೊರಿಯುತ್ತೆ. ಒಂದು ವರ್ಮ್ಸು ಒಂದು ದಿನಕ್ಕೆ 3.5 ಅಡಿ ಅಷ್ಟು ಅಗಿದು ಒಳಗಡೆ ಹೋಗುತ್ತೆ. ಆಮೇಲೆ ಹೆಕ್ಕೆ ಇಕ್ಕಕ್ಕೆ ಪ್ರತಿ ಲೇಯರ್ ಇಲ್ಲಿ ಕಾಣ್ತಿದೆಯಲ್ಲ ಈ ಸಣ್ಣ ಹೆಕ್ಕೆ, ಈ ಹೆಕ್ಕೆ ಇಡೋಕ್ಕೆ ಅದು ಪ್ರತಿ ಸರಿನೂ ಹೆಕ್ಕೆ ಇಡಬೇಕಾದ್ರೆ ಹೊರಗಡೆನೇ ಬರುತ್ತೆ.
ಈ ರೀತಿ ವರ್ಮಿ ಕಾಂಪೋಸ್ಟ್ನ ಮಾಡಿಕೊಂಡು ತೋಟಕ್ಕೆ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ. ಬಟ್ ಫಾರ್ಮರ್ಗೂ ಸುತ್ತ ಇದನ್ನು ಶೇಖರಣೆ ಮಾಡಿ ಸ್ಟೋರ್ ಮಾಡಿ ಮೇಲ್ಗಡೆ ಇಟ್ಕೊಂಡು ಅದು ಬೇರೆ ತೊಟ್ಟಿಗಳು ಆದಂಗೆ ಹಾಕ್ತೀವಿ. ಇದು 45 ಡೇಸ್ಗೆ ಒಂದು ಸರಿ ತೊಟ್ಟಿ ಫಿಲ್ ಮಾಡಿ ಟಾಪ್ ಮಾಡಿ ಕ್ಲೋಸ್ ಮಾಡ್ತೀವಿ. ಅದಾದಮೇಲೆ ಗೊಬ್ಬರ ರೈಸ್ ಮಾಡ್ದಂಗೆ ಬೇರೆ ಕಡೆ ಯುಟಿಲೈಸ್ ಮಾಡ್ಕೊತೀವಿ ಸರ್.